ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾಗರ ಪಂಚಮ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತಂದ್ರೆ ನಮ್ಮ ಮನೇಲಿ ನಾಗರ ಪಂಚಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಎಸ್, ಹೇಳಿ ಹ್ಯಾಪಿ ನಾಗರ ಪಂಚಮಿ ಎವ್ರಿವನ್. ಹ್ಯಾಪಿ ನಾಗರ ಪಂಚಮಿ ಎವ್ರಿವನ್. ಜೋರಾಗಿ ಹೇಳು. ಹ್ಯಾಪಿ ನಾಗರ ಪಂಚಮಿ ಎವ್ರಿವನ್. ಎಸ್. ಸೊ ಈ ಒಂದು ಚಿಕ್ಕ ವ್ಲಾಗ್ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದೀವಿ. ಸೊ ಬೆಳಿಗ್ಗೆಯಿಂದ ವ್ಲಾಗ್ ಕಮೆಂಟ್ ಮಾಡ್ತೀರಾ? ಸೊ ಬೆಳಿಗ್ಗೆಯಿಂದ ವ್ಲಾಗ್ ಮಾಡಕ್ ಆಗಿಲ್ಲ, ಅಲ್ಲಲ್ಲಿ ಚಿಕ್ಕದಾಗಿ ವ್ಲಾಗ್ ವಿಡಿಯೋ ಮಾಡ್ಕೊಂಡಿದೀನಿ. ಸೊ ಯಾಕಂದ್ರೆ ಫುಲ್ ಬಿಸಿ ಇದೆ ಮಾಡೋಕೆ, ಅಡಿಗೆ ಮಾಡೋದು, ಅರನ್ ಇಟ್ಕೊಂಡು ಅಡಿಗೆ ಮಾಡೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಇವಾಗ ನಾವು ವೆಲ್ಕಮ್ ಮಾಡ್ತಾ ಇದೀವಿ ವ್ಲಾಗ್ನ. ಸೊ ಇವತ್ತು ನಮ್ಮ ಮನೆಯಲ್ಲಿ ಏನೇನ್ ಮಾಡಿದ್ವಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತೀವಿ. ಅಂಡ್ ಚಿಕ್ಕದಾಗಿ ಮನೇಲೆ ಪೂಜೆ ಮಾಡ್ಕೊಂಡು ಹಬ್ಬನ ನಾವು ಮಾಡಿದ್ವಿ. ಓಕೆ, ಸೊ ನೋಡೋಣ ಬನ್ನಿ ಏನೇನ್ ಮಾಡಿದೀವಿ ನಾವು ಇವತ್ತು ಹಬ್ಬ ದಿನ ಅಲ್ವಾ. ಏನ್ ಮಾಡಿದೀವಿ ಹೇಳು? ಅಲ್ಲ, ಒಂದು ಅಲ್ಲಿ ನೈಟ್ ಆಗಿರುತ್ತಲ್ಲ, ಮೂನ್ ಇರುತ್ತಲ್ಲ, ಅದರಿಂದ ಹೋಳಿಗೆ ಮೂನ್ ಇರುತ್ತಲ್ಲ, ಸೇಮ್ ಸೇಮ್ ದಟ್ ಇಸ್ ಸೇಮ್. ಚಂದಮಾಮ ಹೋಳಿಗೆ ಮಾಡ್ತೀವಿ, ಸಾರಿ ಕರಿಗಡುಬು ಮಾಡ್ತೀವಲ್ವಾ. ಸೊ ಅದನ್ನ ಹೇಳ್ತಿದ್ದಾಳೆ ಅವಳು. ಮತ್ತೆ ಚಂದ್ರ ತೋರಿಸ್ತೀನಿ ನಾನು ಯಾವ್ದು ಅಂತ, ಯಾವ ತರ ಸನ್ ಇರುತ್ತಲ್ಲ, ಸನ್ ಬ್ರೈಟ್ ಲೈಟ್. ನೀನ್ ಹೋಳಿಗೆ ಮಾಡ್ತೀಯಲ್ಲ ಸನ್ ಸನ್, ಅದು ಕರಿಗೆಡುಬು ಅನ್ಬೇಕು. ಕರಿಗೆವು ಕರಿಗಡುಬು ಓಕೆ. ಸೊ ಈ ಒಂದು ಚಿಕ್ಕ ವ್ಲಾಗ್ ನಿಮ್ಗೆ ಇಷ್ಟ. ಸೊ ಇಲ್ಲಿ ನಾನು ಮಧ್ಯಾಹ್ನ ಇದನ್ನ ವಿಡಿಯೋ ಮಾಡ್ಕೊಂಡಿದ್ದು, ನಮ್ ಕಡೆ ಹೋಳಿಗೆ ಸಾರು ಅಂತ ಹೇಳ್ತೀವಿ, ಅಂದ್ರೆ ಕೆಲವರು ಕಟ್ಟಿನ ಸಾರು ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಮಾಡ್ಕೊಂಡಿದ್ವಿ, ಚಿಕ್ಕದಾಗಿ ಮಾಡ್ಕೊಂಡೆ. ಎಲ್ಲ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಮಾಡ್ಕೊಂತ ಕುತ್ಕೊಂಡ್ರೆ ಲನ ಸ್ಕೂಲಿಂದ ಬಂದ್ಬಿಡ್ತಾಳೆ, ಇಲ್ಲ ಅರನ್ ಎದ್ಬಿಡ್ತಾನೆ. ಅರನ್ ಮಲಗ್ದಾಗ ನಾನು ಇವೆಲ್ಲ ಕೆಲಸ ಮಾಡ್ಕೊಂಡು ಇಟ್ಕೊಂಡಿದೀನಿ. ಅಂಡ್ ಇವತ್ತು ಹಬ್ಬ ಅಲ್ವಾ, ಆದಷ್ಟು ಮನೇಲಿ ಸ್ವೀಟ್ ಮಾಡೋಣ ಅಂತ ಹೇಳಿ ಸ್ವೀಟ್ ಮಾಡಿದೀನಿ. ಅಂಡ್ ಇನ್ನು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಊರ್ ಕಡೆ ಎಲ್ಲ, ದೇವಸ್ಥಾನಕ್ಕೆ ಹೋಗಿ ಹಾಲು ಹಾಕಿ ಎಲ್ಲ ಬರ್ತಾರೆ. ಸೊ ನಾವು ಮನೇಲೆ ಪೂಜೆ ಮಾಡ್ಕೊಂಡು ಈ ತರ ಸ್ವೀಟ್ ಮಾಡಿದೀವಿ. ಅಂಡ್ ಇಲ್ಲಿ ಲನ ಕೂಡ ನನಗೆ ಹೆಲ್ಪ್ ಮಾಡಿದಾಳೆ ಪಾಪ. ಹೋಳಿಗೆ ಮಾಡೋದು, ಕರಿಗೆಡುಬು ಮಾಡೋದು ಅಂದ್ರೆ ಸ್ವಲ್ಪ ಕಷ್ಟನೇ. ಹೂರ್ಣ ಮಾಡಬೇಕು, ಹಿಟ್ಟು ಕಲಸೋದು, ಮತ್ತೆ ಅದನ್ನ ತುಂಬೋದು, ಮತ್ತೆ ಕರಿಯೋದು, ಅದ್ರ ಜೊತೆ ಹೋಳಿಗೆ ಸಾರು. ಅಂಡ್ ಹಬ್ಬ ಅಂದ್ಮೇಲೆ ಬೇರೆ ಎಕ್ಸ್ಟ್ರಾ ಎಲ್ಲ ಇದ್ದೇ ಇರುತ್ತೆ, ಹಪ್ಳ ಸೊಂಡಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಮಾಡೋದು. ಸೊ ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ, ಸ್ವಲ್ಪ ಅಲ್ಲಲ್ಲಿ ಮಾಡ್ಕೊಂಡು ನಿಮ್ಗೆ ಶೇರ್ ಮಾಡಿದ್ದೀನಿ. ಅಂಡ್ ಪ್ಲೀಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನೋಡಿ ನಾವು ಯಾವ ತರ ಇಲ್ಲಿ ಹೋಳಿಗೆ ಅಂದ್ರೆ ಕರಿಗೆಡುಬು ಅಂತ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ನಾವ್ ಈ ತರ ಕರಿಗೆಡುಬು ಮಾಡ್ತೀವಿ. ನಮ್ ಕಡೆ ಹಬ್ಬ ಎಲ್ಲ ಬಂದ್ರೆ ಇದು ಮೇನ್ ಮಾಡೇ ಮಾಡ್ತೀವಿ ಕರಿಗಡುಬುನ. ಸೊ ನಾವ್ ಚಿಕ್ಕವರಿದ್ದಾಗಲಿಂದ ಸ್ವಲ್ಪ ಹೋಳಿಗೆ ಅಂತ ಅಂದು ಅದೇ ಬರ್ತಾ ಇದೆ ನನಗೆ ಹೋಳಿಗೆ ಅಂತ. ಸೊ ನಾವು ಅದಕ್ಕೆ ಕರಿಗಡುಬು ಅಂತ ಕರಿತೀವಿ. ಸೊ ಇಷ್ಟು ಮುಗ್ಸೋಕೆ ನನಗೆ ಬಹಳ ಟೈಮ್ ಆಯ್ತು, ಯಾಕಂದ್ರೆ ಊರ್ ಕಡೆ ಎಲ್ಲ ಒಬ್ರು ಆಳೆ ಉದ್ದೋರು, ತುಂಬೋರು ಅಂಡ್ ಕರಿಯೋರು ಎಲ್ಲ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡೋದ್ರಿಂದ ಸೊ ಒಬ್ರೇ ಮಾಡೋದು ಒಂದ್ ಸ್ವಲ್ಪ ಕಷ್ಟ. ಬನ್ನಿ ತೋರಿಸ್ತೀನಿ ನಾವು ಏನೇನ್ ಮಾಡಿದೀವಿ ನಾಗರ ಪಂಚಮಿ ಹಬ್ಬಕ್ಕೆ ಅಂತ. ಹೋಳಿಗೆ ಹಪ್ಪಳ ಎಲ್ಲ. ಸೊ ಊರಲ್ಲಿ ಇದ್ದಿದ್ರೆ ಹೋಳಿಗೆ ಮಾಡ್ತಾ ಇದ್ವಿ. ಸೊ ಹಾಗಾಗಿ ನಾನು ಕೂಡ ಮನೇಲಿ ಇಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ ಪೂಜೆ ಕೂಡ ಆಗಿದೆ ಅವಾಗ್ಲೇ. ಸೊ ಸಿಂಪಲ್ ಆಗಿ ಮನೇಲೆ ಪೂಜೆ ಮಾಡ್ಕೊಂಡು ನಾನು ಇಲ್ಲಿ ನಾಗರ ಪಂಚಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದೀವಿ ನಾವು. ತೋರಿಸ್ತೀನಿ. ಸೊ ನಮ್ಮ ಮನೇಲಿ ಪೂರಿ ಮಾಡಿದೀವಿ. ಪೂರಿ ಯಾಕಪ್ಪ ಅಂತಂದ್ರೆ ಈ ಹೋಳಿಗೆ ಮಾಡಿದ್ಮೇಲೆ ಹೋಳಿಗೆ ಮಾಡಿದ್ಮೇಲೆ ಉಳ್ದಿರೋ ಹಿಟ್ಟಿಂದ ಮಾಡೋ ಪೂರಿ ಇದು. ಸೊ ನೆಕ್ಸ್ಟ್ ಹಪ್ಳ ಇದೆ. ನೆಕ್ಸ್ಟ್ ಸಾಂಬಾರ್, ಇದು ಕಟ್ಟಿನ ಸಾರು ಅಂದ್ರೆ ನಮ್ ಕಡೆ ಹೋಳಿಗೆ ಸಾರು ಅಂತೀವಿ. ಸೊ ಅದು ಸ್ಪೆಷಲ್ ಆಗಿ ಹಬ್ಬ ಟೈಮ್ ನಲ್ಲಿ ಮಾಡೋದಿದು. ಅಂಡ್ ರೈಸ್ ಇಷ್ಟು ಮಾಡಕ್ಕೆ
ಎಷ್ಟು ಕೈ ನೋಯಿತು. ಆಮೇಲೆ ಕಾಲು ಕೂಡ ನೋಯ್ತು ನಿಂತ್ಕೊಂಡು ಮಾಡಕ್ಕೆ. ಎಸ್, ಥ್ಯಾಂಕ್ ಯು ಲನಾ. ನಮ್ಮಮ್ಮ ಓಕೆ ನೋಡಿ ಇಷ್ಟು ಮಾಡಿದೀವಿ ನಾವು. ಮತ್ತೆ ನಿಮಗೊಂದು ತೋರಿಸ್ಲಾ? ಚಂದಮಾಮ ಇವಳು ಹೇಳಿದ್ಲಲ್ಲ, ಎಲ್ಲಿದೆ ಲನಾ? ಇಲ್ಲಿದೆ. ಕರೆ ಚಂದಮಾಮ. ದಿಸ್ ಇಸ್ ಕಾಲ್ಡ್ ಚಂದಮಾಮಕ್ಕೆ ಎಲ್ಲಿ ಇದು ನಾವು ಚಂದಮಾಮ ಹೋಳ್ಗೆ ಅಂತ ಕರಿಗಡುಬು ಅಂತ ಕರಿತೀವಿ. ಸೊ ನೀವ್ ಹೇಳಿ ನಿಮ್ ಕಡೆ ಯಾವ್ಯಾವಂತ ಕರಿತೀವಿ ಅಂತ. ಲಾಸ್ಟ್ ಇದೆಲ್ಲ ಹೋಳ್ಗೆ ಆದ್ಮೇಲೆ ಸೊ ಹೋಳ್ಗೆನ ಕಂಪ್ಲೀಟ್ ಮಾಡ್ಬೇಕಾದ್ರೆ ನಾವ್ ಈ ತರ ಚಂದಮಾಮ ಮಾಡಿ ಹೋಳ್ಗೆ ಕರಿಗಡುಬು ಮಾಡಿ ನಾವು ಆಕ್ಚುಲಿ ಚಿಕ್ಕವರಿದ್ದಾಗಿಂದ ಹೋಳ್ಗೆ ಅಂದ್ರೆ ನನಗೆ ಅದೇ ಬರ್ತಾ ಇದೆ. ಕೆಲವ್ರು ಕರಿಗಡುಬು ಅಂತಾರೆ. ಇದನ್ನ ಮಾಡಿದ್ರೆ ಸೊ ಹೋಳಿಗೆ ಕಂಪ್ಲೀಟ್ ಮಾಡ್ದಂಗೆ ಅಂತ ಅಷ್ಟೇ, ಏನಿಲ್ಲ. ಪೂರಿ ತಿನ್ಬೋದು. ಎಸ್, ಪೂರಿಯಿಂದ ಸಾರ್ ತಿನ್ಬೋದು. ಇಲ್ಲಿ ಮನೇಲೆ ಶಿವಪ್ಪ ಪೂಜೆ ಮಾಡ್ಕೊಂಡು ನಾವು ಹಬ್ಬ ಮಾಡಿದ್ವಿ. ಆಗ್ಲೇ ಪ್ರಸಾದ ಎಲ್ಲ ಲನ ತಿಂದು ಖಾಲಿ ಮಾಡ್ಬಿಟ್ಟಿದ್ವಿ. ಇವಾಗ ನೋಡಿದ್ರಲ್ಲ ಏನೇನ್ ಮಾಡಿದ್ವಿ ಅಂತ. ಸೊ ಮಧ್ಯದಲ್ಲಿ ನಾನು ಹಾಕ್ತೀನಿ ಮಧ್ಯಾಹ್ನದೆಲ್ಲ. ಆಕ್ಚುಲಿ 2 ಗಂಟೆಗೆ ಸ್ಟಾರ್ಟ್ ಮಾಡಿರೋದು ನಾವು. ಸಂಜೆ ಮುಗ್ದಿದೆ ಕೆಲ್ಸ ಎಲ್ಲ. ಇಲ್ಲಮ್ಮ, ನೀನ್ ಸ್ಕೂಲಿಂದ ಬರೋಕಿನ ಮುಂಚೆನ ನಾನು ಕೆಲ್ಸ ಸ್ಟಾರ್ಟ್ ಮಾಡಿದ್ದೆ. ಸೊ ಇವಾಗ ಎಲ್ಲ ಕೆಲ್ಸ ಮುಗ್ದು ಪೂಜೆ ಎಲ್ಲ ಮುಗ್ದು ಇವಾಗ ಅವ್ರ ಪಪ್ಪ ನೋಡಿದ್ರೆ ಹೊರಗಡೆ ಯೋಗ ಕ್ಲಾಸಿಗೆ ಹೋಗಿದ್ದಾರೆ. ಸೊ ಅವ್ರು ಬಂದ ತಕ್ಷಣ ನಾವು ಊಟ ಮಾಡಿ ಮಲಗಬೇಕು. ಸೊ ನಿಮ್ದು ಹಬ್ಬ ಯಾವ ತರ ಆಗಿತ್ತು ಅಂತ ಹೇಳಿ. ಅಂಡ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ಬ್ಲಾಗ್ ತುಂಬಾ ಚಿಕ್ಕ ವ್ಲಾಗ್ ಅಂತ ನಾನು ಹೇಳ್ತೀನಿ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅದು ವ್ಲಾಗ್ ಎಡಿಟ್ ಮಾಡೋಷ್ಟ್ರಲ್ಲಿ. ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಶೇರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕಮೆಂಟ್ ಶೇರ್ ಅನ್ನು ಎಸ್ ಕಮೆಂಟ್ ಮಾಡಿ. ಲನನ್ಗೆ ನಾನು ತೋರಿಸ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ನಿಜವಾಗ್ಲೂ ಅವಳು ಕೇಳ್ತಾಳೆ, ಯಾರಾದ್ರೂ ಕಮೆಂಟ್ ಮಾಡಿದ್ರಮ್ಮ ನನ್ನ ವಿಡಿಯೋಸ್ಗೆ ಅಂತ ಕೇಳ್ತಾ ಇರ್ತಾಳೆ. ಆಮೇಲೆ ಶೇರ್ ಅನ್ನು ಕೂಡ ಶೇರ್ ಮಾಡಿ. ಓಕೆ, ಅಟ್ಲೀಸ್ಟ್ ಕಮೆಂಟ್ ಮಾಡಿ, ಅವಳಿಗೆ ನಾನು ತೋರಿಸ್ತೀನಿ. ಓಕೆ, ಅವಳಿಗೆ ನಿಜವಾಗ್ಲೂ ವೇಟ್ ಮಾಡ್ತಾಳೆ. ಯಾಕಂದ್ರೆ ಲಾಸ್ಟ್ ಅವಳದು ಕ್ವಶನ್ ಆನ್ಸರ್ ವಿಡಿಯೋ ಹಾಕಿದಾಗ ಅವಳು ಕಮೆಂಟ್ ಮಾಡಿದ್ರಮ್ಮ ಅಂತ ಕೇಳಿದ್ಲು. ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ರು ಅದನ್ನ ಲನಾಗ್ ತೋರಿಸಿದೀನಿ. ಅಂಡ್ ಅವಳು ನಿಜವಾಗ್ಲೂ ವೇಟ್ ಮಾಡ್ತಾಳೆ ಯಾರಾದ್ರೂ ಕಮೆಂಟಿಗೆ ಏನಾದ್ರೂ ಲನನ್ ಬಗ್ಗೆ ಕೇಳಿದ್ರಾ ಅಂತ. ಓಕೆ, ಸೊ ಈ ಚಿಕ್ಕ ವ್ಲಾಗ್ ನಿಮ್ ಜೊತೆ ಶೇರ್ ಮಾಡಿದೀನಿ. ಅಂಡ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡಿ. ಸಾಕು, ಜಾಸ್ತಿ ಕೇಳಬಾರ್ದು. ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಲಾಸ್ಟ್ ವಿಡಿಯೋದಲ್ಲಿ ಕ್ವಶನ್ ಆನ್ಸರ್ ಹೇಳಿದಾಳೆ. ಪ್ಲೀಸ್ ಅವಳಿಗೆ ಚೆನ್ನಾಗಿ ಮಾಡಿದಾಳೆ ಇಲ್ಲ ಅಂತ ನೋಡಿ ನೀವು ಹೇಳಿ. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. ಯಾರು ಸಬ್ಸ್ಕ್ರೈಬ್ ಮಾಡಿದಂಗೆ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್. ಇವಳು ಹಿಂಗೆ ಹೇಳ್ತಾ ಇರ್ತಾಳೆ. ಬಾಯ್ 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 ಬಾಯ್.